ಕಲಬುರಗಿ ಜಿಲ್ಲೆಯ ಆಳಂದ ತಾಲೂಕಿನ ಸುಕ್ಷೇತ್ರ ನವಕಲ್ಯಾಣ ಜೇಡಗ ಮಠದಲ್ಲಿ ಜಗದೋದ್ಧಾರಕ ಪವಾಡ ಪುರುಷರು ಶ್ರೀ ಶ್ರೀ ಶಿವಯೋಗಿ ಸಿದ್ದರಾಮೇಶ್ವರ ಮಹಾಸ್ವಾಮೀಜಿಗಳವರ 97ನೇ ಜಯಂತ್ಯುತ್ಸವ ಕಾರ್ಯಕ್ರಮ ಆಯೋಜನೆ ಮಾಡಲಾಯಿತು. ಬೆಳಗ್ಗೆ ಶ್ರೀ ಸಿದ್ದರಾಮೇಶ್ವರ ಕರ್ತೃಗದ್ದುವಿಗೆ ಡಾಕ್ಟರ್ ಮುರುಘರಾಜೇಂದ್ರ ಮಹಾಸ್ವಾಮೀಜಿಗಳು ಮತ್ತು ಶ್ರೀಮಠದ ಭಕ್ತರು ಮಹಾರುದ್ರಾಭಿಷೇಕ ಮಾಡಿದರು. ಕಾರ್ಯಕ್ರಮವು ಜೇಡಗ ಮುಗಳಖೋಡ ಪೀಠಾಧಿಪತಿ ಡಾಕ್ಟರ್ ಮುರುಘರಾಜೇಂದ್ರ ಮಹಾಸ್ವಾಮೀಜಿಗಳು ಮತ್ತು ಶ್ರೀ ಶಿವಲಿಂಗೇಶ್ವರ ಮಹಾಸ್ವಾಮೀಜಿಗಳು, ಹುಚ್ಚೇಶ್ವರ ಮಠ ನಿಂಬರ್ಗ ಮತ್ತು ವೇದಿಕೆ ಮೇಲಿದ್ದ ಗಣ್ಯ ವ್ಯಕ್ತಿಗಳು ಜ್ಯೋತಿ ಬೆಳಗಿಸುವ ಮುಖಾಂತರ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಈ ವೇಳೆಯಲ್ಲಿ ಡಾಕ್ಟರ್ ಮುರುಘರಾಜೇಂದ್ರ ಮಹಾಸ್ವಾಮೀಜಿಗೆ ಜೇಡಗ ಮುಗಳಖೋಡ ಶ್ರೀಮಠದ ಭಕ್ತರಿಂದ ತುಲಾಭಾರ ಮಾಡಲಾಯಿತು. ಕಾರ್ಯಕ್ರಮ ಉದ್ದೇಶಿಸಿ ಜೇಡಗ ಮುಗಳಖೋಡ ಪೀಠಾಧಿಪತಿ ಡಾಕ್ಟರ್ ಮುರುಘರಾಜೇಂದ್ರ ಮಹಾಸ್ವಾಮೀಜಿಗಳು ಭಕ್ತರನ್ನ ಉದ್ದೇಶಿಸಿ ಆಶೀರ್ವಚನ ನೀಡಿದರು. ನನ್ನ ಮೇಲಿಟ್ಟಿರ್ತಕ್ಕಂಥ ಪ್ರೀತಿ, ನನಗೆ ಎಷ್ಟು ಅವರು ಪ್ರೀತಿಯಿಂದ ಕಾಣ್ತಿದ್ರು, ಇನ್ಯಾರಿಗೂ ಆ ಪ್ರೀತಿಯಿಂದ ಕಾಣ್ಲಿಕ್ಕೆ ಸಾಧ್ಯ ಇಲ್ಲ, ಅಷ್ಟು ಪ್ರೀತಿ ನನಗೆ ಕಾಣ್ತಿದ್ರು ಅಂತ ಒಬ್ಬ ಕಟ್ಟ ಕಡೆಯ ವ್ಯಕ್ತಿ ಹೇಳ್ತಾನೆ. ಒಬ್ಬ ಬಹಳ ದೊಡ್ಡ ಈ ಸಮಾಜದಲ್ಲಿ ಇರ್ತಕ್ಕಂಥ ಬಹಳ ದೊಡ್ಡ ವ್ಯಕ್ತಿನೂ ಕೂಡ ನನಗೆ ಗುರುಗಳು ಬಹಳ ಪ್ರೀತಿ ಮಾಡ್ತಿದ್ರು, ಅವರು ನನಗೆ ತೋರಿಸಿರುವಂಥ ಪ್ರೀತಿ ಇನ್ಯಾರಿಗೆ ತೋರಿಸ್ಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂಥ ಮಾತು ಒಬ್ಬ ದೊಡ್ಡ ವ್ಯಕ್ತಿನೂ ಹೇಳ್ತಾನೆ, ಕಟ್ಟ ಕಡೆಯ ವ್ಯಕ್ತಿನೂ ಹೇಳ್ತಾನೆ. ಅಂದರೆ ಸಮಾನತೆಯ ಪ್ರೀತಿಯನ್ನ ಕೊಡ್ತಕ್ಕಂಥದ್ದು, ಸಮಾನತೆಯ ಪ್ರೀತಿಯನ್ನ ತೋರಿಸ್ತಕ್ಕಂಥದ್ದು ಅದು ಭಗವಂತನಿಗೆ ಬಿಟ್ಟರೆ ಅದು ಮತ್ಯಾರಿಗೂ ಕೂಡ ಸಾಧ್ಯ ಆಗುವುದಿಲ್ಲ. ಮನೆಯೊಳಗಡೆ 4 ಜನ ಮಕ್ಕಳಿದ್ರೆ ಹಡದ ತಂದೆ ತಾಯಿ ಮಕ್ಕಳಿಗೆ ತೋರಿಸುವಂಥ ಪ್ರೀತಿಯಲ್ಲಿ ತಾರತಮ್ಯ ಮಾಡ್ತಾರೆ. ಆದರೆ ಗುರುಗಳು ಯಾವ ಸಮಾಜ ನೋಡಲಿಲ್ಲ, ಯಾವ ಧರ್ಮ ನೋಡಲಿಲ್ಲ, ಯಾವ ಕುಲದಿಂದ ಬಂದಿದ್ದಾನೆ, ಯಾವ ವ್ಯವಸ್ಥೆಯಿಂದ ಬಂದಿದ್ದಾನೆ ಅನ್ನುವಂಥದ್ದು ನೋಡಲಿಲ್ಲ. ಎಲ್ಲರಿಗೂ ಕೂಡ ಸಮಾನತೆ ಪ್ರೀತಿಯನ್ನು ತೋರಿಸಿ ಎಲ್ಲರಿಗೂ ಅಪ್ಪಿಕೊಂಡು ಹಡದ ತಂದೆ ತಾಯಿಗಿಂತಲೂ ಶ್ರೇಷ್ಠವಾದಂಥ ತಂದೆ ಆದಂಥವ್ರು ಯಾರಾದರೂ ಇದ್ರೆ ಅದು ಸಿದ್ದರಾಮ ಶಿವಯೋಗಿಗಳು. ಅದಕ್ಕೆ ಮಹಾತ್ಮರ ಜೀವನ, ಮಹಾತ್ಮರ ಒಂದು ಜನ್ಮದಿನ, ಮಹಾತ್ಮರ ಒಂದು ಹುಟ್ಟುಹಬ್ಬ, ಅದು ಬಹುಶಃ ಪ್ರಕೃತಿಯೂ ಕೂಡ ಆ ಸಂದರ್ಭ, ಘಳಿಗೆ, ಆ ಒಂದು ಸನ್ನಿವೇಶಕ್ಕೆ ಬಹಳ ಪೂರಕವಾಗಿರ್ತದೆ. ಹಾಗಾಗಿ ಸಿದ್ದರಾಮ ಶಿವಯೋಗಿಗಳು ಈ ಮಠಕ್ಕೆ ನಾಮಕರಣವನ್ನು ಮಾಡಬೇಕು, ಏನು ಮಾಡಬೇಕು ಅಂತ ಕೇಳಿದ್ರೆ ನವಕಲ್ಯಾಣ ಮಠ. ಅಂದು ಬಸವ ಕಲ್ಯಾಣದಲ್ಲಿ ಒಂದು ಕಲ್ಯಾಣ ಆದರೆ ಜೇಡಗ ಮಠ ಇದು ಒಂದು ಕಲ್ಯಾಣದ ಮಠ ಅಲ್ಲ, ನವಕಲ್ಯಾಣ ಮಠ ಆಗಿ ಹೊರಹೊಮ್ಮಬೇಕು ಅನ್ನುವಂಥ ಆದೇಶವನ್ನು ಕೊಟ್ಟು, ಹಾಗಾಗಿ 9ರ ಸಂಖ್ಯೆಯನ್ನು ಹಿಡ್ಕೊಂಡು ಇವತ್ತು ಜೇಡಗ ಮಠದ ಹೆಸರನ್ನು ನಾಮಕರಣ ಮಾಡಿದ್ದಾರೆ. 9ರ ಸಂಖ್ಯೆ ಬಹಳ ವಿಶೇಷವಾಗಿರುವಂಥದ್ದು. ನಾವು ದಸರಾನು ಕೂಡ ಆಚರಣೆ ಮಾಡ್ತೀವಿ. ಎಷ್ಟು ದಿನ ಆಚರಣೆ ಮಾಡ್ತೀವಿ ಅಂದರೆ ಸಿಟ್ಟಿಸಿ ಮುಟ್ಟಿದ ಎಲ್ಲ ಲಿಂಗ ಗುರುವಿನ ಚೆಹರ ಶಿವನಾಗಿ ಶರಣಮ್ಮ ಸಿಟ್ಟಿಸಿ ಮುಟ್ಟಿದ ಎಲ್ಲ ಲಿಂಗ ಗುರುವಿನ ಚೆಹರ. ಈ ಸಂದರ್ಭದಲ್ಲಿ ಶ್ರೀ ವೀರ್ ಮಾಂತ ಶಿವಾಚಾರ್ಯ ಚುನಿಗೇರಿ ಮಠ, ಕೆಎಂಎಫ್ ಅಧ್ಯಕ್ಷ ಆರ್.ಕೆ. ಪಾಟೀಲ್, ಬಸವಣ್ಣಪ್ಪ ದೇವರು, ದೇವರಾಜ್ ಜವಳಿ, ರಾಜು ಪಾಟೀಲ್, ಯಲ್ಲಾಲಿಂಗ ಸಲಗಾರ, ಗುರು ಹಿರೇಮಠ ಉದಯ್ ಪಾಟೀಲ್, ಕಾಶಿನಾಥ್ ಪಾಟೀಲ್, ಸೂರ್ಯಕಾಂತ್ ದಾಬಾ ಮತ್ತು ವಿವಿಧ ಮಠಗಳ ಮಠಾಧೀಶರು ಉಪಸ್ಥಿತರಿದ್ದರು. ಮಹದೇವ ಕಾಂಬ್ಳೆ, ಸ್ಯಾಟಲೈಟ್ ನ್ಯೂಸ್ ಕನ್ನಡ, ರಾಯಬಾಗ.